ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಪೊಲೀಸ್ ಠಾಣೆ ವತಿಯಿಂದ ಮಾರ್ಚ್ 2ರಂದು ದ್ವಿಚಕ್ರ ವಾಹನರಿಗರ ಹೆಲ್ಮೆಟ್ ಧರಿಸುವಂತೆ ಜಾಗೃತಿಯನ್ನು ಮೂಡಿಸಲಾಯಿತು. ಪಿಎಸ್ಐ ಜಿಆರ್ ಸುಬ್ರಹ್ಮಣ್ಯಂ ರವರು ಮಾತನಾಡಿ, ವಾಹನ ಸಂಚರಿಸುವಾಗ ರಸ್ತೆಯಲ್ಲಿ ಆಕಸ್ಮಿಕ ಅಪಘಾತಗಳು ಸಂಭವಿಸಬಹುದು. ಮುಂಜಾಗೃತಾ ಕ್ರಮವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕಿದೆ ಎಂದರು. ಸುರಕ್ಷತಾ ಸಾಧನಗಳಾದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಗೂ ಕಾರು ಚಲಾಯಿಸುವವರು ಬೆಲ್ಟ್ ಅನ್ನು ಧರಿಸದೇ ಇರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತೆ ಎಂದರು. ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನು ಕರೆದೊಯ್ಯುವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನು ಕರೆದೊಯ್ಯುವಾಗ ತುಂಬಾ ಸಮಾಧಾನ ಹಾಗೂ ಜಾಗೃತಿಯಿಂದ ಚಲಾಯಿಸಬೇಕು. ಜವಾಬ್ದಾರಿತನ ತೋರಿದರೆ ನೀವೇ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನ ಹಾಳು ಮಾಡಿದಂತಾಗುತ್ತದೆ ಎಂದರು. ಸ್ವಯಂ ಸುರಕ್ಷತೆ ಹಾಗೂ ಕುಟುಂಬ ಸುಸ್ಥಿರತೆಗಾಗಿ ವಾಹನದಲ್ಲಿ ಸಂಚರಿಸುವಾಗ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಬೇಕಾಗಿದೆ. ಕಾನೂನಿನ ಅಡಿಯಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ವಾಹನ ಚಾಲನೆಗೆ ಅವಕಾಶವಿರುವುದಿಲ್ಲ. ಪೋಷಕರು ಅಪ್ರಾಪ್ತ ಅಪ್ರಬುದ್ಧ ಮಕ್ಕಳಿಗೆ ಯಾವುದೇ ವಾಹನ ಚಾಲನೆಗೆ ಅವಕಾಶ ನೀಡಬಾರದು. ಅದು ಕಾನೂನು ಬಾಹಿರ ಮಾತ್ರವಲ್ಲ, ಸ್ವಯಂ ಅವರನ್ನ ಅಪರಾಧಿಗಳನ್ನಾಗಿ ಮಾಡಿದಂತಾಗುತ್ತದೆ. ಅಸಂಬದ್ಧ ವಾಹನ ಚಾಲನೆ ಅಸುರಕ್ಷತೆ ಚಾಲನೆಗೆ ಕಾರಣವಾಗುತ್ತದೆ. ಅವಘಡಗಳಿಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ ಎಂದರು. ಕಾನೂನು ರೀತ್ಯ ಮಕ್ಕಳ ಪೋಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಾಹನ ಸವಾರರು ಸಂಚಾರ ಸುರಕ್ಷತೆಯ ನಿಯಮಗಳನ್ನು ಪಾಲಿಸುವುದು ಎಲ್ಲರಿಗೂ ಕ್ಷೇಮ ಹಾಗೂ ಅದು ಪ್ರತಿ ವಾಹನ ಸವಾರರ ಆದ್ಯ ಕರ್ತವ್ಯವಾಗಿದೆ. ರೇಸ್ ಮಾದರಿಯ ಅತಿ ವೇಗ ಅಜಾಗರೂಕತೆಯ ಚಾಲನೆ, ವೀಲಿಂಗ್, ಅಸುರಕ್ಷತೆ ನಿಷಿದ್ಧ, ಕಾನೂನು ರೀತ್ಯ ದಂಡ ಮತ್ತು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದರು. ಎಎಸ್ಐ ಯೋಗೇಶ್ ಮಾತನಾಡಿದರು. ಸಿಬ್ಬಂದಿಗಳಾದ ನಾಗೇಶ್, ಗುರುಸ್ವಾಮಿ, ಉಜ್ಜಪ್ಪ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟೇಶ್, ಶಾಲೆಯ ಶಿಕ್ಷಕರು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.